ಓಂ ಶಾಂತಿ. ಡೇಟ್ ಆಗಿದೆ 13 ಏಪ್ರಿಲ್ 1973. ಅವ್ಯಕ್ತ ಬಾಪ್ದಾದ ಮಧುಬನ. ಅವ್ಯಕ್ತ ಮುರಳಿ ಮಹಾವಾಕ್ಯ ಆಗಿದೆ, ಭಕ್ತ और ಭಾವನಾ का ಫಲ್. ಭಕ್ತ ಮತ್ತು ಭಾವನೆಯ ಫಲ. विश्व कल्याणकारी सर्वशक्तिवान वरदाता सर्वात्माओं के पिता और भावना का फल देने वाले भगवान बोले, विश्व कल्याणकारी सर्वशक्तिवान वरदाತ ಸರ್ವ ಆತ್ಮಗಳ ಪಿತ ಮತ್ತು ಭಾವನೆಯ ಫಲವನ್ನು ಕೊಡುವಂಥ ಬಾಬಾ ಹೇಳ್ತಾರೆ, जैसे भक्तों को भावना का फल देते हैं वैसे ही कोई आत्मा भावना रखकर तड़पती हुई आपके पास आए कि जिए दान दो व हमारे मन को शांति दो, तो आप लोग उनकी भावना का फल दे सकते हो. ಹೇಗೆ ಭಕ್ತ ಆತ್ಮರು ತಮ್ಮ ಭಾವನೆಯ ಫಲವನ್ನು ಕೊಡ್ತಾರೋ ಹಾಗೆಯೇ ಕೊಯ್ಯ ಆತ್ಮ, ಯಾವುದೇ ಆತ್ಮ ಏನೋ ಒಂದು ಭಾವನೆ ಇಟ್ಕೊಂಡು ತಡಪ್ತಿ ಹುಯಿ ಅಂದರೆ ಅದಕ್ಕೇನೋ ತ್ರಾಸ ಆಗ್ತಿರ್ತದೆ, ಕಷ್ಟ ಆಗ್ತಿರ್ತದೆ, ಅಂಥ ಆತ್ಮ ನಿಮ್ಮ ಹತ್ರ ಬಂದ ತಕ್ಷಣ ನನಗೆ ಜೀವದಾನ ಮಾಡಿ ನನ್ನ ಮನಸ್ಸಿಗೆ ಶಾಂತಿ ಕೊಡಿ ಅಂತ ಬಂದಾಗ ನಿಮಗೆ ಕೊಡೋ ಶಕ್ತಿ ಇದೆ ಏನು ಅಂತ ಕೇಳ್ತಾರೆ ಬಾಬಾ. ಅಂದರೆ ನೀವು ಅಷ್ಟು ಶಕ್ತಿಯನ್ನು ತುಂಬಿಕೊಂಡಿದ್ದೀರೇನು. उन्हें अपने पुरुषार्थ से जो कुछ भी प्राप्ति होती है वह तो हुआ, उनका अपना पुरुषार्थ और उनका फल. ಅವರು ತಮ್ಮ ಪುರುಷಾರ್ಥದಿಂದ ಏನಾದರೂ ಪ್ರಾಪ್ತಿ ಮಾಡಿಕೊಂಡಿದ್ರೆ ಅದು ಏನಾಯಿತು, ಅವರು ಮಾಡಿದಂಥ ಪುರುಷಾರ್ಥ ಮತ್ತು ಅವರ ಫಲ ಆಯಿತು. ಲೇಕಿನ್ ಆಪ್ಕೋ ಕೋಯಿ ಅಗರ್ ಕಹೆ ಕಿ ಮೈ ನಿರ್ಬಲ್ ಹೂँ, ಆದರೆ ಯಾರಾದರೂ ಬಂದು ನಿಮ್ಮ ಎದುರುಗಡೆ ಬಂದು ನಿಂತು ನಾನು ನಿರ್ಬಲ ಇದ್ದೀನಿ, ಮೇರೆ ಮೇ ಶಕ್ತಿ ನಹಿ ಹೈ, ನನ್ನಲ್ಲಿ ಶಕ್ತಿ ಇಲ್ಲ, ತೋ ಐಸೆ ಕೋ ಆಪ್ ಭಾವನಾ ಕಾ ಫಲ್ ದೇ ಸಕ್ತೆ ಹೋ, ಅಂಥವರಿಗೆ ನೀವು ಅವರ ಭಾವನೆಯ ಫಲ ಕೊಡ್ತಾ ಇದ್ದೀರಿ. ಭಾವನೆಯ ಫಲ ಅಂದ್ರೇನೋ, ನಾನು ನಿರ್ಬಲ ಇದ್ದೀನಿ, ನನಗೆ ಬಲ ಕೊಡಿ, ಶಕ್ತಿ ಕೊಡಿ, ನನ್ನ ಹತ್ರ ಶಕ್ತಿ ಇಲ್ಲ, ಶಕ್ತಿ ಕೊಡಿ ಅಂತಂದಾಗ ನೀವು ಆ ಫಲವನ್ನು, ಆ ಭಾವನೆಯ ಫಲವನ್ನು ಕೊಡೋಕ್ಕಾಗ್ತದೇನು ನಿಮಗೆ ಅಂತ ಬಾಬಾ ಕೇಳ್ತಾರೆ. बाप द्वारा बाप को तो पीछे जानेंगे जबकि पहले उन्हें दिलासा मिले. बाप को तो पीछे जानेंगे, ಅವ್ರಿಗೆ ಮೊದಲು ಏನು ಬೇಕು ಅದನ್ನು ಮೊದಲು ನಾವು ಕೊಡಬೇಕು. ಅದು ಅವ್ರು ಏನೋ ಬೇಕು ಅಂತ ಕೇಳಕ್ಕೆ ಬಂದಿರ್ತಾರೆ, ನಾನು ನಿನಗೆ ಪರಮಾತ್ಮನ ಜ್ಞಾನ ಹೇಳ್ತೀನಿ ಅಂತಂದರೆ ಅವ್ರು ಕೇಳಕ್ಕೆ ಸಾಧ್ಯ ಏನು ಇಲ್ಲಲ್ಲ. ಅದಕ್ಕೆ ಮೊದಲು ಏನು ಮಾಡಬೇಕು, ಅವರು ಏನು ಭಾವನೆಯನ್ನು ಇಟ್ಕೊಂಡು ಬಂದಿದ್ದಾರೋ ಅದರ ಫಲವನ್ನು ನಾವು ಅವ್ರಿಗೆ, ಅಂದರೆ ಅವ್ರಿಗೆ ಏನು ಬೇಕೋ ಅದನ್ನು ಕೊಟ್ಟು ನಂತರ ಏನು ಮಾಡಬೇಕಾಗ್ತದೆ, ನಾವು ಪರಮಾತ್ಮನ ಪರಿಚಯ ಕೊಡಬೇಕು. लेकिन यदि भावना का फल प्राप्त हो सकता है तब उनकी बुद्धि का योग डायरेक्शन प्रमाण लग सकेगा. ಅವ್ರಿಗೆ ಏನು ಬೇಕು ಅದನ್ನು ನಾವು ಕೊಟ್ಟರೆ ಅವ್ರಿಗೆ ನಿಶ್ಚಯ ಬರ್ತದೆ, ಇವರಿಂದ ನಮಗೆ ಸಿಗ್ತದೆ, ಇವರಿಂದ ಶಕ್ತಿ ಸಿಗ್ತದೆ, ಹಾಗಾದರೆ ನಾವು ಇವ್ರು ಹೇಳೋ ಮಾತು ಕೇಳಬೇಕು ಅಂತ ಅವ್ರಿಗೇನಾಗ್ತದೆ, ನಾವು ಹೇಳ್ತಕ್ಕಂಥ ಡೈರೆಕ್ಷನ್ ಅಂದರೆ ನಾವೇನು ಮಾಡ್ತಿರ್ತೀವಿ, ಬಾಬಾನ ಡೈರೆಕ್ಷನ್ ಪ್ರಕಾರ ಅವ್ರಿಗೆ ಬಾಬಾನ ಪರಿಚಯ ಕೊಡ್ತೀವಲ್ಲ, ಅದು ಅವ್ರಿಗೆ ಬುದ್ಧಿ ಫಿಕ್ಸ್ ಆಗ್ತದೆ, ನಿಶ್ಚಯ ಬರ್ತದೆ ಅವ್ರಿಗೆ. ಏಕ್ ಹೇ ಬಾಬಾ ಹೇಳ್ತಾರೆ, ಐಸಿ ಭಾವನಾ ವಾಲೆ ಭಕ್ತ ಅಂತ ಮೇ ಬಹುತ್ ಆಯೆಂಗೆ. ಈ ಥರ ಭಾವನೆ ಇರ್ತಕ್ಕಂಥ ಭಕ್ತರು ಕೊನೆಯಲ್ಲಿ ಬಹಳಷ್ಟು ಜನ ಬರ್ತಾ ಹೋಗ್ತಾರೆ. ಏಕ್ ಹೇ ಪುರುಷಾರ್ಥ ಕರ್ಕೆ ಪದ ಪಾನೆ ವಾಲೆ, ಒಂದಾಗಿದೆ ಪುರುಷಾರ್ಥವನ್ನು ಮಾಡಿ ಪದವಿಯನ್ನು ಪಡ್ಕೊಳ್ಳುವಂಥದ್ದು. ವಹತು ಆತೆ रहते हैं, ಅವರಂತೂ ದಿನ ಬರ್ತಾ ಇರ್ತಾರೆ. लेकिन अंत में पुरुषार्थ करने का न तो समय रहेगा और न आत्माओं में शक्ति ही रहेगी. ಕೊನೆಗೆ ಏನಾಗ್ತದಂತಂದರೆ ಪುರುಷಾರ್ಥ ಮಾಡೋಕ್ಕೆ ಸಮಯ ಇರೋದಿಲ್ಲ, ಮಾಡೋಕ್ಕೆ ಅವರಲ್ಲಿ ಶಕ್ತಿನೂ ಇರೋದಿಲ್ಲ. ಐಸಿ ಆತ್ಮಾओं को फिर अपने सहयोग से, ಅಂತಹ ಆತ್ಮಗಳಿಗೆ ತಮ್ಮ ಸಹಯೋಗದಿಂದ ಮತ್ತು ಅಪನೆ ಮಹಾದಾನ್ ದೇನೇಕೆ ಕರ್ತವ್ಯಕ್ಕೆ ಆಧಾರ ಸೆ, ತಾವು ಮಹಾದಾನ ಮಾಡುವಂಥ ಕರ್ತವ್ಯದ ಆಧಾರದಿಂದ ಉನ್ಕಿ ಭಾವನಾ ಕಾ ಫಲ್ ದಿಲಾನೆಗೆ ನಿಮಿತ್ತ ಬನ್ನಾ ಪಡೆ, ಅವರ ಭಾವನೆಯ ಫಲವನ್ನು ಕೊಡೋಕ್ಕೆ ನಾವೆಲ್ಲ ಏನಾಗಬೇಕಾಗ್ತದೆ, ನಿಮಿತ್ತ ಆಗಬೇಕಾಗ್ತದೆ. वे तो यही समझेंगे कि शक्तियों द्वारा मुझे यह वरदान मिला
ಅವರು ತಿಳ್ಕೊಳ್ತಾರೆ, ಈ ಶಕ್ತಿಯರ ಮುಖಾಂತರ ನನಗೆ ವರದಾನ ಸಿಕ್ತು. ಜೋ ಗಾಯನ್ ಹೇ ನಜರ್ ಸೆ ನಿಹಾಲ್ ಕರ್ನ, ಹಾಡಿದೆ ಅಲ್ಲ, ನಜರ್ ಸೆ ನಿಹಾಲ್, ದೃಷ್ಟಿಯಿಂದ ಅವರ ಭಾವನೆಯ ಫಲ ಅವ್ರಿಗೆ ಸಿಕ್ಬಿಡಬೇಕು ಅಂತ ಹೇಳ್ತಾರೆ ಬಾಬಾ. जैसे बहुत तेज बिजली होती है तो स्विच ऑन करने से जहाँ भी बिजली लगाते हो उस स्थान के कीटाणु 1 सेकेंड में भस्म हो जाता है. ಹೇಗೆ ಬಿಜಿಲಿ ಅಂದರೆ ದೀಪ, ಸ್ವಿಚ್ ಆನ್ ಮಾಡಿದ ತಕ್ಷಣ, ದೀಪ ಹತ್ತಿದ ತಕ್ಷಣ ಅದರ ಸುತ್ತಮುತ್ತಲು ಇರ್ತಕ್ಕಂಥ ಕೀಟಾಣುಗಳು ಒಂದೇ ಸೆಕೆಂಡ್ನಲ್ಲಿ ಏನಾಗ್ಬಿಡ್ತವೆ, ಸತ್ತು ಹೋಗ್ಬಿಡ್ತವೆ, ಭಸ್ಮ ಆಗ್ತವೆ. इसी प्रकार जब आप आत्माएं अपनी संपूर्ण पावरफुल स्टेज पर हो और जैसे कोई आया और 1 सेकंड में स्विच ऑन किया, अर्थात शुभ संकल्प किया अथवा शुभ भावना रखी कि इस आत्मा का भी कल्याण हो, यह है संकल्प रूपी स्विच. ಹಾಗೆಯೇ ಅದೇ ಪ್ರಕಾರವಾಗಿ, ಯಾವ ಪ್ರಕಾರ, ಹೇಗೆ ಸ್ವಿಚ್ ಆನ್ ಮಾಡಿದ ತಕ್ಷಣ ದೀಪ ಹತ್ತದೋ ಸುತ್ತಮುತ್ತಲಿನ ಕೀಟಾಣುಗಳ ಭಸ್ಮ ಆಗ್ತಾವೋ, ಹಾಗೆಯೇ ನೀವು ಆತ್ಮಗಳು ಕೂಡ ಇದೇ ಪ್ರಕಾರವಾಗಿ ಸಂಪೂರ್ಣ ಪವರ್ಫುಲ್ ಸ್ಟೇಜ್ನಲ್ಲಿ ಸ್ಥಿತಿನಲ್ಲಿ ಇದ್ದರೆ, ಆತ್ಮಗಳು ಬಂದಾಗ ಆತ್ಮಗಳಿಗೆ ಒಂದು ಕ್ಷಣ ಶುಭ ಭಾವನೆಯ ಸಂಕಲ್ಪ ಇಟ್ಕೊಂಡು ಅವರು ದೃಷ್ಟಿ ಕೊಟ್ಟರೆ ಅವ್ರಿಗೆ ಏನು ಬೇಕೋ ಅದು ಸಿಕ್ಬಿಡ್ತದೆ ಅಂತಾರೆ ಬಾಬಾ. ಆತ್ಮನ ಕಲ್ಯಾಣ ಆಗಿಬಿಡ್ತದೆ. इनको ऑन करने अर्थात संकल्प को रचने से फ़ौरन ही उनकी भावना पूरी हो जाएगी. इनको ऑन करने, ಏನು ಆನ್ करने, ಸ್ವಿಚ್ ಆನ್ करने, ಸ್ವಿಚ್ ಆನ್ ಮಾಡಿದ ತಕ್ಷಣ ಏನು ಸ್ವಿಚ್ ಆನ್ ಮಾಡೋದು, ಸಂಕಲ್ಪ ರಚನೆ ಮಾಡಬೇಕು. ಇಂಥ ಸಂಕಲ್ಪ ರಚನೆ, ಆತ್ಮನ ಶುಭ ಕಲ್ಯಾಣದ ಶುಭ ಸಂಕಲ್ಪ ರಚನೆ ಮಾಡಬೇಕು. ಇಮಿಡಿಯೇಟಾಗಿ ಕೂಡಲೇ ಏನಾಗ್ಬಿಡ್ತದೆ, ಅವರ ಭಾವನೆ, ಅವರ ಇಚ್ಛೆಗಳು ಪೂರ್ಣ ಆಗಿಬಿಡ್ತವೆ. ವೇ ಗದ್ಗದ್ ಹೋ ಜಾಯಂಗೆ, ಅವರು ಗದ್ಗದಾಗ್ಬಿಡ್ತಾರೆ, ಇಷ್ಟು ಬೇಗ ನನ್ನ ಇಚ್ಛೆ ಪೂರೈಸ್ತು ಅಂತ. ಕ್ಯೋಂಕಿ ಪೀಛೆ ಆನೆ ವಾಲೆ ಆತ್ಮಾಯೇ ಥೋಡೆ ಮೇ ಹಿ ಜ್ಯಾದಾ ರಾಜಿ ಹೋಂಗಿ, ಯಾಕಂತಂದರೆ ಕೊನೆಗೆ ಬರುವಂಥ ಆತ್ಮಗಳು ಸ್ವಲ್ಪ ಶಕ್ತಿ ಕೊಟ್ಟರು ಅದರಲ್ಲೇ ಅವ್ರು ಏನಾಗ್ಬಿಡ್ತಾರೆ, ರಾಜಿ ಆಗಿಬಿಡ್ತಾರೆ. ಸಮझेंगे कि ಸರ್ವ ಪ್ರಾಪ್ತಿಯ ಹೋಯಿ, ತಿಳ್ಕೊಂಡ್ಬಿಡ್ತಾರೆ, ನನಗೇನು ಸಿಗಬೇಕು ಎಲ್ಲ ಸಿಕ್ತು. ಜೋ ಪಾನಾ ಥಾ ಸೋ ಪಾ ಲಿಯಾ ಅನ್ನೋ ಅನುಭವ ಮಾಡ್ತಾರೆ. ಉನ್ಕೆ ಹಿಸಾಬ್ ಸೆ ವಹಿ ಸಬ್ ಕುಚ್ ಹೋ ಜಾಯೇಗಾ, ಅವರ ಲೆಕ್ಕಾಚಾರದಲ್ಲಿ ಅದೇ ಭಾಳವ್ರಿಗೆ ಅಂತ ಹೇಳ್ತಾರೆ ಬಾಬಾ. तो सर्वात्माओं को उनकी भावना का फल प्राप्त हो और कोई भी ವಂಚಿತ न रहे. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಎಲ್ಲ ಆತ್ಮಗಳಿಗೂ ಅವರ ಭಾವನೆಯ ಫಲ ಪ್ರಾಪ್ತಿ ಆಗಬೇಕು, ಯಾರೂ ಕೂಡ ವಂಚಿತ ಆಗಬಾರ್ದು ಅಂತ ಹೇಳ್ತಾರೆ ಬಾಬಾ. इसके लिए, ಅದಕ್ಕಾಗಿ इतनी पावरफुल स्टेज अर्थात सर्वशक्तियों को अभी से अपने में जमा करेंगे. ಅದಕ್ಕಾಗಿ ಏನು ಮಾಡಬೇಕಂತಾರೆ ಬಾಬಾ, ಅಷ್ಟು ಪವರ್ಫುಲ್ ಸ್ಥಿತಿ ಅಂದರೆ ಸರ್ವಶಕ್ತಿಗಳನ್ನು ಈಗಿಂದನೇ ಏನು ಮಾಡಬೇಕು, ನಮ್ಮಲ್ಲಿ ಜಮಾ ಮಾಡ್ಕೊಳ್ಬೇಕಾಗ್ತದೆ. ಜಮಾ ಇದ್ರೇ ನಾವು ಅವ್ರಿಗೆ ಕೊಡಲಿಕ್ಕೆ ಸಾಧ್ಯ ಆಗುತ್ತೆ. ಬಾಬಾ ಹೇಳ್ತಾರೆ, तब ही इन जमा की हुई शक्तियों से किसी को सामने, किसी को समाने की शक्ति और किसी को सहन करने की शक्ति दे सकेंगे. अर्थात जिसको जो आवश्यकता होगी वही उसको दे सकेंगे. ಅದಕ್ಕೆ ಬಾಬಾ ಹೇಳ್ತಾರೆ, ಪವರ್ಫುಲ್ ಸ್ಥಿತಿ ಅಂತಂದ್ರೇನು, ಎಲ್ಲ ಶಕ್ತಿಗಳನ್ನು ನಮ್ಮಲ್ಲಿ ಜಮಾ ಮಾಡಿಕೊಳ್ಬೇಕು. ಆಗ ನಮಗೆ ಜಮಾ ಮಾಡಿಕೊಂಡಿರ್ತಕ್ಕಂಥ ಶಕ್ತಿಗಳಿಂದ ಯಾರಿಗೆ ಯಾವ ಶಕ್ತಿ ಬೇಕೋ, ಯಾರಿಗೆ ಸಮಾನಕ್ಕೆ ಶಕ್ತಿ ಬೇಕೋ, ಯಾರಿಗೆ ಸಹನ ಶಕ್ತಿ ಬೇಕೋ, ಯಾರಿಗೆ ಪವಿತ್ರತಾ ಶಕ್ತಿ ಬೇಕೋ, ಯಾರಿಗೆ ಶಾಂತಿ ಶಕ್ತಿ ಬೇಕೋ, ಯಾರಿಗೆ ಯಾವ ಶಕ್ತಿಯ ಅವಶ್ಯಕತೆ ಇದೆಯೋ ಅದು ನಮಗೆ ಕೊಡಲಿಕ್ಕೆ ಸಾಧ್ಯ ಆಗ್ತದೆ. जैसे डॉक्टर के पास जैसा रोगी आता है उसी प्रमाण उनको डोज देता है. ಡಾಕ್ಟರ್ ಕಡೆ ಹೋದಾಗ ಯಾವ ರೋಗಿಗೆ ಯಾವ ಥರ ಎಷ್ಟು ಲೆವೆಲ್ನಲ್ಲಿ ಅದು ರೋಗ ಇದೆಯೋ ಆ ತರಹದ ಡೋಸ್ ಏನು ಮಾಡಬೇಕಾಗ್ತದೆ, ಡಾಕ್ಟರ್ ಕೊಡಬೇಕಾಗ್ತದೆ. और तंदुरुस्त बनाता है, ಆರೋಗ್ಯವಾಗಿ ಮಾಡುತ್ತೆ. इसी प्रकार आपको सर्वशक्तियाँ अपने पास जमा करने का अभी से पुरुषार्थ करना पड़े. ಅದಕ್ಕಾಗಿ ತಾವು ಈಗಿಂದಾನೇ ಸರ್ವಶಕ್ತಿಗಳನ್ನು ತಮ್ಮ ಹತ್ರ ಜಮಾ ಮಾಡಿಕೊಳ್ಬೇಕು ಅಂತಂದರೆ ಈಗಿಂದನೇ ಏನು ಮಾಡಬೇಕು, ತೀವ್ರ ಪುರುಷಾರ್ಥ ಮಾಡಬೇಕು.
क्योंकि जिनको विश्व महाराजन बनना है उनका पुरुषार्थ सिर्फ अपने प्रति नहीं होगा. ಯಾಕಂತಂದರೆ ಯಾರಿಗೆ ವಿಶ್ವ ಮಹಾರಾಜನ ಆಗಬೇಕಾಗಿದೆ ಅವರ ಪುರುಷಾರ್ಥ ಸಿರ್ಫ್ ಅಪನೇ ಪ್ರತಿ ನಹಿ ಹೋಗ. ಅವ್ರು ತಮಗಾಗಿ ಅಷ್ಟೇ ಪುರುಷಾರ್ಥ ಮಾಡೋದಿಲ್ಲ, ವಿಶ್ವ ಕಲ್ಯಾಣ ಅರ್ಥವಾಗಿ ನಾವೇನು ಮಾಡಬೇಕಾಗ್ತದೆ, ಪುರುಷಾರ್ಥ ಮಾಡಬೇಕಾಗ್ತದೆ. अपने जीवन में आने वाले विघ्न व परीक्षाओं को पास करना वह तो बहुत ಕಾಮನ್ है. ಬಾಬಾ ಹೇಳ್ತಾರೆ, ಅಪನೇ ಜೀವನ್ ಮೇ, ತಮ್ಮ ಜೀವನದಲ್ಲಿ ಆನೆ ವಾಲೆ ವಿಘ್ನ, ಬರುವಂಥ ವಿಘ್ನಗಳು, ಪರೀಕ್ಷೆಗಳು, ಪಾಸ್ ಪಾಸ್ ಆಗಬೇಕು. ಹತ್ತು ಬಹುತ್ ಕಾಮನ್, ಅದು ಕಾಮನ್ ಇದೆ, ಅದು ದೊಡ್ಡದಲ್ಲ ಈಗ. ಲೇಕಿನ್ ಜೋ ವಿಶ್ವ ಮಹಾರಾಜನ್ बनने वाले हैं उनके पास अभी से ही स्टॉक भरपूर होगा. ಯಾರು ವಿಶ್ವ ಮಹಾರಾಜನಾಗಬೇಕು ಅಂತೀರೋ ಈಗಿಂದನೇ ನಿಮ್ಮ ಹತ್ರ ಏನಾಗಬೇಕು, ಎಲ್ಲ ಶಕ್ತಿಗಳು ಸ್ಟಾಕ್ ಇರಬೇಕು. ಜೋ ಕಿ ವಿಶ್ವಕ್ಕೆ ಪ್ರತಿ ಪ್ರಯೋಗ ಹೋ ಸಕೆ, ನಿಮ್ಮ ಹತ್ರ ಶಕ್ತಿಗಳು ಎಷ್ಟು ಭರ್ಪೂರ ಆಗಬೇಕು ಅಂತಂದರೆ ಇಡೀ ವಿಶ್ವಕ್ಕೆ ಕೊಡುವಂಥವು ಇರಬೇಕು, ಅಷ್ಟು ಶಕ್ತಿ ಇರಬೇಕು ಅಂತಾರೆ ಬಾಬಾ. ಇಡೀ ವಿಶ್ವದ ಮೇಲೆ ನೀವು ಆ ಶಕ್ತಿಗಳನ್ನು ಪ್ರಯೋಗ ಮಾಡಬೇಕಾಗ್ತದೆ. तो इसी प्रकार यहाँ भी जो विशेष आत्माएं निमित्त बनेंगी उनमें भी सभी शक्तियों का स्टॉक अंदर अनुभव हो. ಅದೇ ಪ್ರಕಾರವಾಗಿ ಜೋ ವಿಶೇಷ ಆತ್ಮಾಯೇ, ಯಾರು ವಿಶೇಷ ಆತ್ಮಗಳು ನಿಮಿತ್ತ ಆಗಿದ್ದೀರೋ ಅವರಲ್ಲಿ ಎಲ್ಲ ಶಕ್ತಿಗಳು ಸ್ಟಾಕ್ನಲ್ಲಿ ಒಳಗಡೆ ಅನುಭವ ಆಗ್ತಿರಬೇಕು. ತಭಿ ಸಮझे कि अब संपूर्ण स्टेज की व प्रत्यक्षता का समय नज़दीक है. ಆವಾಗ ಅನುಭವ ಆಗ್ತದಲ್ಲ, ಅವಾಗ ತಿಳ್ಕೋಬೇಕು ಸಂಪೂರ್ಣ ಸ್ಥಿತಿ, ಪ್ರತ್ಯಕ್ಷತಾ ಸಮಯ ಸಮೀಪ ಬಂದಿದೆ. ಉಸ್ ಸಮಯ ಕೋಯಿ ಯಾದ್ ನಹಿ ಹೋಗಾ, ಆ ಸಮಯದಲ್ಲಿ ಏನೂ ನೆನಪಿರುವುದಿಲ್ಲ. ದೂಸರೋಂ ಕಿ ಪ್ರತಿ ಹಿ ಹರ್ ಸೆಕೆಂಡ್ ಹರ್ ಸಂಕಲ್ಪ ಹೋಗಾ, ಬೇರೆಯವರ ಪ್ರತಿಯಾಗಿ ಪ್ರತಿಯೊಂದು ಸಂಕಲ್ಪ ಇರ್ತದೆ. ಅಭಿ ತೋ ಅಪನೆ ಪುರುಷಾರ್ಥ ವ ಅಪನೆ ತನ್ ಕೆ ಲಿಯೆ ಸಮಯ ದೇನಾ ಪಡ್ತಾ ಹೈ, ಶಕ್ತಿ ಭಿ ದೇನೆ ಪಡ್ತಿ ಹೈ, अपने पुरुषार्थ के लिए मन भी लगाना पड़ता है. फिर यह स्टेज समाप्त हो जाएगी. ಈಗೇನಾಗಿದೆ, ನೀವು ನಿಮ್ಮ ಪುರುಷಾರ್ಥದ ಕಡೆ ಗಮನ ಇರ್ಬೋದು, ನಿಮ್ಮ ದೇಹದ ಕಡೆ ಗಮನ ಇರ್ಬೋದು, ನಿಮ್ಮ ಮನಸ್ಸಿನ ಕಡೆ ಗಮನ ಇರ್ಬೋದು. ಆದರೆ ಈ ಸ್ಥಿತಿ ಏನಾಗ್ಬಿಡ್ತದೆ, ಕೊನೆ ಸಮೀಪ ಬಂದಂಗೆ ಸಮಾಪ್ತ ಆಗ್ತದೆ. ಫಿರ್ ಯಹ ಪುರುಷಾರ್ಥ ಬದಲಿ ಹೋಗ್ಕರ್, ಈ ಪುರುಷಾರ್ಥ ಚೇಂಜ್ ಆಗ್ತದೆ. ऐसा अनुभव होगा कि एक सेकंड भी और एक संकल्प भी अपने प्रति न जाए बल्कि विश्व के कल्याण के प्रति ही हो. ऐसी स्टेज को कहा जाएगा संपूर्ण अर्थात संपन्न. ಮುಂದೇನಾಗ್ತದೆ ಅಂತಂದರೆ ಬದಲಿಯಾಗಿ ಈ ಥರ ಅನುಭವ ಆಗ್ತದೆ. ಏಕ್ ಸೆಕೆಂಡ್ ಬಿ, ಒಂದು ಸೆಕೆಂಡ್ನು ಒಂದು ಸಂಕಲ್ಪನು ನನಗಾಗಿ ಮಾಡ್ಕೊಳ್ಳಿಕ್ಕಾಗೋದಿಲ್ಲ. ಅದ್ರ ಬದಲಾಗಿ ಏನಾಗ್ತದೆ, ವಿಶ್ವ ಕಲ್ಯಾಣದ ಪ್ರತಿಯಾಗಿ ಇಂಥ ಸ್ಥಿತಿ ಬಂದುಬಿಡ್ತದೆ. ಸಂಪೂರ್ಣ ಸ್ಥಿತಿಯಾಗ್ಬಿಡ್ತೀರಾ, ಸಂಪನ್ನ ಆಗ್ತೀರಾ. ಅಗರ್ ಸಂಪನ್ನ ನಹಿ ತೋ ಸಂಪೂರ್ಣ ಭೀ ನಹಿ, ಸಂಪನ್ನ ಇಲ್ಲ ಅಂದರೆ ಸಂಪೂರ್ಣನೂ ಇಲ್ಲ. ಕ್ಯೋಂಕಿ ಸಂಪನ್ನ ಸ್ಟೇಜ್ ಕಿ ಸಂಪೂರ್ಣ ಸ್ಟೇಜ್ ಹೈ, ಸಂಪನ್ನ ಸ್ಥಿತಿಯೇ ಸಂಪೂರ್ಣ ಸ್ಥಿತಿಯಾಗಿದೆ. ತೋ ಐಸೆ ಅಪನೆ ಪುರುಷಾರ್ಥ ಕೋ ಔರ್ ಹಿ ಮಹೀನ್ ಕರ್ತೆ ಜಾನಾ ಹೈ. ಅದಕ್ಕಾಗಿ ಈ ಪುರುಷಾರ್ಥವನ್ನು ಏನು ಮಾಡಬೇಕಾಗಿದೆ, ಇನ್ನೂ ಸ್ಪೀಡ್ ಮಾಡಬೇಕು ಮತ್ತು ಮಹೀನ್ ಮಾಡಬೇಕು, ಆಳವಾಗಿರಬೇಕು ಪುರುಷಾರ್ಥ. ವಿಶೇಷ ಆತ್ಮಾओं का पुरुषार्थ भी जरूर न्यारा होगा. ವಿಶೇಷ ಆತ್ಮಗಳ ಪುರುಷಾರ್ಥ ಅದು ಬೇರೆಯೇ ಆಗಿರ್ತದೆ, ಭಿನ್ನ ಆಗಿರ್ತದೆ. तो क्या पुरुषार्थ में ऐसा परिवर्तन अनुभव होता जा रहा है. ಪುರುಷಾರ್ಥದಲ್ಲಿ ಇಂಥ ಒಂದು ಪರಿವರ್ತನೆಯ ಅನುಭವ ಆಗ್ತಾ ಇದೇನು. ಅಭಿ ತೋ ದಾತಾ ಕೆ ಬಚ್ಚೆ ದಾತಾಪನ್ ಕಿ ಸ್ಟೇಜ್ ಪರ್ ಆನೆ ಹೇ. ಇನ್ನು ಮುಂದೇನಾಗಬೇಕಾಗಿದೆ, ಬಾಬಾ ದಾತ ಆಗಿದ್ದಾರಲ್ಲ, ಆತನ ಮಕ್ಕಳು ನಾವು ಕೂಡ ದಾತಾ ಸ್ಥಿತಿನಲ್ಲಿ ಬರಬೇಕು. ಏನು ದಾತ, ಕೊಡೋದು, ಏನು ಕೊಡೋದು ಹೇಳಿದ್ರಲ್ಲ ಬಾಬಾ, ಭಕ್ತೋಂಕೋ ಭಾವನೆಯ ಫಲವನ್ನು ನಾವು ಕೊಡ್ತಾ ಹೋಗಬೇಕು. ಅಂದರೆ ನಾವು ಸ್ಟಾಕ್ ಮಾಡ್ಕೊಳ್ಬೇಕು, ಪ್ರಯೋಗ ಮಾಡಬೇಕು, ಹೆಚ್ಚೆಚ್ಚು ವಿಶ್ವಪ್ರತಿಯಾಗಿ ಶುಭ ಸಂಕಲ್ಪಗಳನ್ನು ಮಾಡ್ತಾ ಹೋಗೋದಕ್ಕೆ ದಾತ ಅಂತ ಹೇಳ್ತಾರೆ. ದೇನಾ ಹಿ ಉನ್ಕಾ ಲೇನಾ ಹೋನಾ ಹೈ. ನೀವೆಷ್ಟು ಕೊಡೋದಂದ್ರೆ ಏನರ್ಥ, ನೀವು ಪಡ್ಕೊಳ್ತಾ ಇದ್ದೀರಿ ಅಂತ. ತೋ ಅಬ್ ಸಮಯ ಕಿ ಸಮೀಪತಾ ಕೆ ಸಾಥ್ ಸಂಪನ್ನ ಸ್ಟೇಜ್ ಭಿ ಚಾಹಿಯೇ. ಅದಕ್ಕೆ ಬಾಬಾ ಹೇಳ್ತಾರೆ, ಸಮಯದ ಸಮೀಪದ ಜೊತೆಗೆ ಸಂಪನ್ನದ ಸ್ಥಿತಿ ಆಗಬೇಕು. आप आत्माओं की संपन्न स्टेज ही संपूर्ण को समीप लाएगी.
ತಾವು ಆತ್ಮಗಳ ಸಂಪನ್ನ ಸ್ಥಿತಿ ಸಂಪೂರ್ಣತಾ ಸಮೀಪ ಬರ್ತದೆ. तो आप लोग अभी स्वयं को चेक करें कि जैसे पहले अपने पुरुषार्थ में समय जाता था, अभी दिन प्रतिदिन दूसरों के प्रति ज़्यादा जाता है. ಬಾಬಾ ಕೇಳ್ತಾರೆ, ಈಗ ಆಪ್ ಲೋಗ್ ತಾವು ಸ್ವಯಂ ಮತ್ತು ಚೆಕ್ ಮಾಡ್ಕೊಳ್ಳಿ. ಹೇಗೆ ಮೊದಲು ತಮ್ಮ ಪುರುಷಾರ್ಥದಲ್ಲಿ ಸಮಯ ಹೋಗ್ತಾ ಇತ್ತು, ಈಗ ದಿನ ಪ್ರತಿದಿನ ಹೋದ ಹಾಗೆ ಬೇರೆಯವರ ಪ್ರತಿಯಾಗಿ ಹೆಚ್ಚು ಸಮಯ ಹೋಗ್ತದೇನೋ. अपनी बॉडी कॉन्शियस देह अभिमान ನ್ಯಾಚುರಲ್ ಡ್ರಾಮಾನುಸಾರ ಸಮಾಪ್ತ ಹೋತಾ ಜಾಯಿಗ. ಬಾಬಾ ಹೇಳ್ತಾರೆ, ನೀವೇನು ದೇಹಾಭಿಮಾನದಲ್ಲಿದ್ರಲ್ಲ ಅದು ನಾಟಕದ ಅನುಸಾರವಾಗಿ ಸಹಜವಾಗಿ ಸಮಾಪ್ತ ಆಗ್ತಾ ಹೋಗ್ತದೆ ಇನ್ಮೇಲೆ. ಯಾಕಂದರೆ ನಾವು ನಮ್ಮ ಸಲುವಾಗಿ ನಾವು ಮಾಡ್ತಿಲ್ಲಲ್ಲ, ಬೇರೆಯವ್ರ ಸಲುವಾಗಿ ಮಾಡ್ತೀವಿ ಅಂದರೆ ಅದು ಸೋಲ್ ಕಾನ್ಸಿಯಸ್ನಲ್ಲಿ ಬರ್ತೀರಾ. ಸರ್ಕಮ್ಸ್ಟೆನ್ಸ್ ಪ್ರಮಾಣ ಭೀ ಐಸೆ ಹೋತಾ ಜಾಯಿಗ. ಹೊರಗಡೆ ವಾತಾವರಣನೂ ಆ ಥರ ಇನ್ಮೇಲೆ ನಿರ್ಮಾಣ ಆಗಿಬಿಡ್ತದೆ. ಏನೂ ಇಲ್ಲ ಈ ಜೀವನದಲ್ಲಿ. ಈ ದೇಹಕ್ಕೆ ಏನೇನು ಮಾಡ್ತೀವೋ, ದೇಹ ಸಲುವಾಗಿ ಏನೇನು ಮಾಡ್ತೀವೋ ಇದೆಲ್ಲ ಗೊತ್ತಾಗ್ತಾ ಹೋಗ್ತದೆ, ಅನುಭವ ಆಗ್ತದೆ. ಆವಾಗ ನೀವೇನಾಗ್ತೀರಾ, ದೇಹಾಭಿಮಾನ ಆಟೋಮೆಟಿಕಲಿ ಸೋಲ್ ಕಾನ್ಸಿಯಸ್ನಲ್ಲಿ ಬಂದುಬಿಡ್ತೀರಾ. ದೇಹಾಭಿಮಾನದ ಬಿಟ್ಟು ದೇಹಿ ಅಭಿಮಾನಿ ಆಗ್ತೀರಾ. ಕಾರ್ಯ ಮೇ ಲಗ್ನ ಅರ್ಥಾತ್ ಸೋಲ್ ಕಾನ್ಷಿಯಸ್ ಹೋನ. ಅದಕ್ಕೆ ಬಾಬಾ ಹೇಳ್ತಾರೆ, ಕಾರ್ಯದಲ್ಲಿ ಬರೋದು ಅಂತಂದರೆ ಏನಾಗಬೇಕಾಗಿದೆ, ನಾವು ಕಾರ್ಯದಲ್ಲಿ ಬರೋದು ಅಂದರೆ ನಾನು ಸೋಲ್ ಕಾನ್ಷಿಯಸ್ನಲ್ಲಿ ಬರೋದು ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, ಕಾರ್ಯ ಮೇ ಲಗ್ನ ಅರ್ಥಾತ್ ಸೋಲ್ ಕಾನ್ಷಿಯಸ್ ಹೋನಾ, ಬಗೈರ್ ಸೋಲ್ ಕಾನ್ಷಿಯಸ್ಗೆ ಕಾರ್ಯ ಸಫಲ್ ನಹಿ ಹೋಗಾ. ನೀವೇನೇ ಕಾರ್ಯ ಮಾಡಿದರೂ ಸೋಲ್ ಕಾನ್ಷಿಯಸ್ ಆಗಿ ಕಾರ್ಯ ಮಾಡಬೇಕು, ಆವಾಗ ಸಫಲ ಆಗ್ತದೆ. ಇಲ್ಲ ಅಂದರೆ ನಿಮಗೆ ಸಫಲತೆ ಆಗೋದಿಲ್ಲ ಅಂತಾರೆ ಬಾಬಾ. ಬಾಬಾ ಹೇಳ್ತಾರೆ, तो निरंतर आत्माभिमानी बनने की स्टेज स्वतः ही हो जाएगा. ಅದಕ್ಕೆ ಹೇಳ್ತಾರೆ ಬಾಬಾ, ನಿರಂತರ ಆತ್ಮಾಭಿಮಾನಿ ಆಗುವ ಸ್ಥಿತಿ ಸ್ವತಃ ಬಂದುಬಿಡ್ತದೆ. ವಿಶ್ವ ಕಲ್ಯಾಣಕಾರಿ ಬನೆ ಹೋ ಯಾ ಆತ್ಮ ಕಲ್ಯಾಣಕಾರಿ ಬನೆ ಹೋ, ನೀವೇನಾಗಿದ್ದೀರಾ, ವಿಶ್ವ ಕಲ್ಯಾಣಕಾರಿ ಆಗಿದ್ದೀರೋ ಆತ್ಮ ಕಲ್ಯಾಣಕಾರಿ ಆಗಿದ್ದೀರೋ. अपने हिसाब किताब करने में बिजी हो या विश्व की सर्व आत्माओं के कर्म बंधन व हिसाब किताब चुक्त कराने में बिजी हो. ಬಾಬಾ ಕೇಳ್ತಾರೆ, ತಮ್ಮ ಲೆಕ್ಕಾಚಾರ ಅಪ್ನೇ ಹಿಸಾಬ್ ಕಿತಾಬ್ ಕರ್ನೆ ಮೇ ಬಿಜಿ ಹೋ, ತಮ್ಮ ಹಿಸಾಬ್ ಕಿತಾಬ್ ಮಾಡ್ಕೊಳ್ಳೋದ್ರಲ್ಲಿ ಇದ್ದೀರೋ ಅಥವಾ ವಿಶ್ವದ ಎಲ್ಲ ಆತ್ಮಗಳ ಕರ್ಮ ಬಂಧನದ ಮುಕ್ತ ಚುಕ್ತ ಮಾಡೋದ್ರಲ್ಲಿ ಬ್ಯುಸಿ ಇದ್ದೀರೋ. ಕಿಸ್ಮೇ ಬ್ಯುಸಿ ಹೋ, ಎದರಲ್ಲಿ ಬ್ಯುಸಿಯಾಗಿದ್ದೀರಾ. ಲಕ್ಷ್ಯ ರಖಾ ಹೇ, ಗುರಿ ಇಟ್ಕೊಂಡಿದ್ದೀರಲ್ಲ, ಸದಾ ವಿಶ್ವ ಕಲ್ಯಾಣಕ್ಕೆ ಪ್ರತಿ, ಯಾವಾಗಲೂ ವಿಶ್ವ ಕಲ್ಯಾಣದ ಪ್ರತಿಯಾಗಿ ತನ್ ಮನ್ ಧನ್ ಎಲ್ಲವನ್ನ ಹಾಕ್ಬಿಡಬೇಕು. ಅಚ್ಛಾ, ಓಂ ಶಾಂತಿ.